ಸಿ ಮತ್ತು C ನಲ್ಲಿ ಪಾಯಿಂಟರ್ಸ್ ಎಂಬ ಟ್ಯುಟೋರಿಯಲ್ ಗೆ ಸ್ವಾಗತ. ಈ ಟ್ಯುಟೋರಿಯಲ್ ನಲ್ಲಿ ನಾವು ತಿಳಿಯುವ ಅಂಶಗಳು ಪಾಯಿಂಟರ್ಸ್ ಗಳನ್ನು ರಚಿಸುವುದು ಮತ್ತು ಪಾಯಿಂಟರ್ಸ್ ಗಳನ್ನು ಉಪಯೋಗಿಸುವುದು. ಇದನ್ನು ನಾವು ಒಂದು ಉದಾಹರಣೆಯೊಂದಿಗೆ ಮಾಡೋಣ. ಈ ಟ್ಯುಟೋರಿಯಲ್ ಅನ್ನು ರೆಕಾರ್ಡ್ ಮಾಡುವಾಗ ನಾನು ಉಬುಂಟು ಆಪರೇಟಿಂಗ್ ಸಿಸ್ಟಮ್ ನ 1110 ಆವೃತ್ತಿ ಮತ್ತು ಜಿಸಿಸಿ ಮತ್ತು g ಕಂಪೈಲರ್ ನ 461 ನೇ ಆವೃತ್ತಿಯನ್ನು ಉಪಯೋಗಿಸಿದ್ದೇನೆ. ಪಾಯಿಂಟರ್ಸ್ ಅನ್ನು ಪೀಠಿಕೆಯೊಂದಿಗೆ ಪ್ರಾರಂಭಿಸೋಣ. ಪಾಯಿಂಟರ್ ಗಳು ಮೆಮೊರಿಯಲ್ಲಿನ ಸ್ಥಾನಗಳನ್ನು ಸೂಚಿಸುತ್ತವೆ. ಪಾಯಿಂಟರ್ ಗಳು ಮೆಮೊರಿಯ ಅಡ್ರೆಸ್ ಅನ್ನು ಹೊಂದಿರುತ್ತವೆ. ಆ ಅಡ್ರೆಸ್ ನಲ್ಲಿ ಇರುವ ಮೌಲ್ಯವನ್ನು ಕೂಡ ಕೊಡುತ್ತದೆ. ಈಗ ಪಾಯಿಂಟರ್ಸ್ ಗಳ ಒಂದು ಉದಾಹರಣೆಯನ್ನು ನೋಡೋಣ. ನಮ್ಮ ಫೈಲ್ ನ ಹೆಸರು pointers democ ಎಂಬುದನ್ನು ಗಮನದಲ್ಲಿಡಿ. ಈಗ ಕೋಡ್ ಅನ್ನು ನೋಡೋಣ. ಇದು ನಮ್ಮ ಹೆಡರ್ ಫೈಲ್ stdioಹ್. ಇದು ನಮ್ಮ ಮೇನ್ ಫಂಕ್ಷನ್. ಇಲ್ಲಿರುವ ಲಾಂಗ್ ಇಂಟಿಜರ್ ಟೈಪ್ ನ ವೇರಿಯೇಬಲ್ ಗೆ 10 ಎಂಬ ಮೌಲ್ಯವನ್ನು ಕೊಡಲಾಗಿದೆ. ನಂತರ ನಾವು ಪಾಯಿಂಟರ್ ಟೈಪ್ ನ ಪಿಟಿಆರ್ ಎಂಬ ವೇರಿಯೇಬಲ್ ಅನ್ನು ಡಿಕ್ಲೇರ್ ಮಾಡಿದ್ದೇವೆ. ಪಾಯಿಂಟರ್ ಅನ್ನು ಡಿಕ್ಲೇರ್ ಮಾಡಲು ನಕ್ಷತ್ರ ಚಿಹ್ನೆಯನ್ನು ಬಳಸುತ್ತಾರೆ. ಈ ಪಾಯಿಂಟರ್ ಲಾಂಗ್ ಇಂಟ್ ಟೈಪ್ ನ ಮೆಮೊರಿಯನ್ನು ಸೂಚಿಸಬಲ್ಲದು. ಪ್ರಿಂಟ್ಫ್ ಸ್ಟೇಟ್ಮೆಂಟ್ ನಲ್ಲಿರುವ ಆಂಪರ್ಸಂಡ್ ಚಿಹ್ನೆಯನ್ನು ಮೆಮೊರಿ ಅಡ್ರೆಸ್ ಅನ್ನು ಪಡೆಯಲು ಬಳಸಲಾಗಿದೆ. ಹಾಗಾಗಿ ನಮ್ ಎಂಬುದು ನಮ್ ನ ಮೆಮೊರಿ ಅಡ್ರೆಸ್ ಅನ್ನು ಕೊಡುತ್ತದೆ. ಈ ಸ್ಟೇಟ್ಮೆಂಟ್ ವೇರಿಯೇಬಲ್ ನಮ್ ನ ಅಡ್ರೆಸ್ ಅನ್ನು ಪ್ರಿಂಟ್ ಮಾಡುತ್ತದೆ. ಇಲ್ಲಿ ಪಿಟಿಆರ್ ಎಂಬುದು ನಮ್ ನ ಅಡ್ರೆಸ್ ಅನ್ನು ಹೊಂದಿರುತ್ತದೆ. ಈ ಸ್ಟೇಟ್ಮೆಂಟ್ ಪಿಟಿಆರ್ ನ ಅಡ್ರೆಸ್ ಅನ್ನು ಪ್ರಿಂಟ್ ಮಾಡುತ್ತದೆ. sizeof ಎಂಬ ಫಂಕ್ಷನ್ ಪಿಟಿಆರ್ ನ ಗಾತ್ರವನ್ನು ಕೊಡುತ್ತದೆ. ಇದು ಪಿಟಿಆರ್ ನ ಮೌಲ್ಯವನ್ನು ಕೊಡುತ್ತದೆ. ಇದು ನಮ್ ನ ಮೆಮೊರಿ ಅಡ್ರೆಸ್ ಮತ್ತು ಇಲ್ಲಿರುವ ನಕ್ಷತ್ರ ಚಿಹ್ನೆ ಮತ್ತು ಪಿಟಿಆರ್ ಅಡ್ರೆಸ್ ನ ಮೌಲ್ಯವನ್ನು ಕೊಡುತ್ತದೆ. ಹಾಗಾಗಿ ನಕ್ಷತ್ರ ಚಿಹ್ನೆಯನ್ನು ಬಳಸುವುದರಿಂದ ಮೆಮೊರಿ ಅಡ್ರೆಸ್ ಸಿಗುವುದಿಲ್ಲ. ಅದರ ಬದಲಾಗಿ ಅದರ ಮೌಲ್ಯವನ್ನು ಕೊಡುತ್ತದೆ. %ld ಎಂಬುದು ಲಾಂಗ್ ಇಂಟ್ ನ ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಆಗಿದೆ. ಈಗ ಪ್ರೋಗ್ರಾಮ್ ಅನ್ನು ಎಕ್ಸಿಕ್ಯೂಟ್ ಮಾಡೋಣ. ನಿಮ್ಮ ಕೀಬೋರ್ಡ್ ನಲ್ಲಿ Ctrl Alt ಮತ್ತು T ಕೀಗಳನ್ನು ಒಮ್ಮೆಗೆ ಒತ್ತಿ ಟರ್ಮಿನಲ್ ವಿಂಡೋ ಅನ್ನು ಓಪನ್ ಮಾಡಿ. ಕಂಪೈಲ್ ಮಾಡಲು ಜಿಸಿಸಿ ಸ್ಪೇಸ್ ಪಾಯಿಂಟರ್ಸ್ ಅಂಡರ್ಸ್ಕೋರ್ ಡೆಮೊ.c ಸ್ಪೇಸ್ -o ಸ್ಪೇಸ್ ಪಾಯಿಂಟ್ ಎಂದು ಟೈಪ್ ಮಾಡಿ. Enter ಕೀಯನ್ನು ಒತ್ತಿ. .point ಎಂದು ಟೈಪ್ ಮಾಡಿ Enter ಕೀಯನ್ನು ಒತ್ತಿ. ಔಟ್ಪುಟ್ ಹೀಗೆ ತೋರುತ್ತದೆ. ನಮ್ ನ ಅಡ್ರೆಸ್ ಮತ್ತು ಪಿಟಿಆರ್ ನ ಮೌಲ್ಯ ಒಂದೇ ಇರುವುದನ್ನು ನಾವು ನೋಡಬಹುದು. ಆದರೆ ನಮ್ ಮತ್ತು ಪಿಟಿಆರ್ ನ ಮೆಮೊರಿ ಅಡ್ರೆಸ್ ಭಿನ್ನವಾಗಿದೆ. ಪಾಯಿಂಟರ್ ನ ಗಾತ್ರವು 8 ಬೈಟ್ ಗಳು ಹಾಗೂ ಪಿಟಿಆರ್ ಸೂಚಿಸುತ್ತಿರುವ ಮೌಲ್ಯವು 10 ಮತ್ತು ಇದನ್ನು ನಮ್ ಗೆ ಅಸೈನ್ ಮಾಡಲಾಗಿತ್ತು. ಈಗ ಇದೇ ಪ್ರೋಗ್ರಾಮ್ ಅನ್ನು C ನಲ್ಲಿ ಮಾಡೋಣ. ನಮ್ಮ ಫೈಲ್ ನ ಹೆಸರು ಪಾಯಿಂಟರ್ ಅಂಡರ್ಸ್ಕೋರ್ ಡೆಮೊ.cpp ಎಂಬುದನ್ನು ಗಮನದಲ್ಲಿಡಿ. ಇಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಬೇಕು. ಹೆಡರ್ ಫೈಲ್ ಐಒಸ್ಟ್ರೀಮ್ ಎಂದಿರಬೇಕು. ನಂತರ ಎಸ್ಟಿಡಿ ನೇಮ್ಸ್ಪೇಸ್ ಅನ್ನು ಉಪಯೋಗಿಸುತ್ತಿದ್ದೇವೆ ಮತ್ತು ಪ್ರಿಂಟ್ಫ್ ಅನ್ನು ಕೌಟ್ ಫಂಕ್ಷನ್ ಆಗಿ ಬದಲಾಯಿಸಿದ್ದೇವೆ. ಉಳಿದ ಕೋಡ್ ಮೊದಲಿನಂತೆಯೇ ಇದೆ. ಈಗ ಪ್ರೋಗ್ರಾಮ್ ಅನ್ನು ಎಕ್ಸಿಕ್ಯೂಟ್ ಮಾಡೋಣ. ಟರ್ಮಿನಲ್ ಗೆ ಹಿಂತಿರುಗಿ. ಕಂಪೈಲ್ ಮಾಡಲು g ಸ್ಪೇಸ್ ಪಾಯಿಂಟರ್ಸ್ ಅಂಡರ್ಸ್ಕೋರ್ ಡೆಮೊ.cpp ಸ್ಪೇಸ್ -o ಸ್ಪೇಸ್ point1 ಎಂದು ಟೈಪ್ ಮಾಡಿ Enter ಅನ್ನು ಒತ್ತಿ. .point1 ಎಂದು ಟೈಪ್ ಮಾಡಿ Enter ಅನ್ನು ಒತ್ತಿ. ಈ ಔಟ್ಪುಟ್ ನಮ್ಮ C ಕೋಡ್ ನ ಔಟ್ಪುಟ್ ನಂತೆ ಇರುವುದನ್ನು ನೋಡಬಹುದು. ಇಲ್ಲಿಗೆ ನಮ್ಮ ಟ್ಯುಟೋರಿಯಲ್ ಮುಗಿಯುತ್ತದೆ. ಈಗ ನಮ್ಮ ಸ್ಲೈಡ್ ಗೆ ಹಿಂತಿರುಗಿ. ಈಗ ಸಾರಾಂಶ ತಿಳಿಯೋಣ. ಈ ಟ್ಯುಟೋರಿಯಲ್ ನಲ್ಲಿ ನಾವು ಪಾಯಿಂಟರ್, ಅದನ್ನು ರಚಿಸುವುದು ಮತ್ತು ಅದನ್ನು ಉಪಯೋಗಿಸುವುದರ ಬಗ್ಗೆ ತಿಳಿದೆವು. ಒಂದು ವೇರಿಯೇಬಲ್ ಮತ್ತು ಪಾಯಿಂಟರ್ ಅನ್ನು ಡಿಕ್ಲೇರ್ ಮಾಡುವುದು, ವೇರಿಯೇಬಲ್ ನ ಅಡ್ರೆಸ್ ಅನ್ನು ಪಾಯಿಂಟರ್ ನಲ್ಲಿ ಇಡುವುದು ಮತ್ತು ಪಾಯಿಂಟರ್ ನ ಮೌಲ್ಯವನ್ನು ಪ್ರಿಂಟ್ ಮಾಡುವುದು. ಈ ಕಾರ್ಯಗಳನ್ನು ನಿರ್ವಹಿಸಲು ಸಿ ಮತ್ತು C ನಲ್ಲಿ ಒಂದು ಪ್ರೋಗ್ರಾಮ್ ಅನ್ನು ಅಸೈನ್ಮೆಂಟ್ ಆಗಿ ಬರೆಯಿರಿ. ಕೆಳಗಿನ ಲಿಂಕ್ ನಲ್ಲಿರುವ ವಿಡಿಯೋವನ್ನು ನೋಡಿ. ಇದು ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ಅನ್ನು ವಿವರಿಸುತ್ತದೆ. ಒಳ್ಳೆಯ ಬ್ಯಾಂಡ್ವಿಡ್ತ್ ಇಲ್ಲದಿದ್ದಲ್ಲಿ ನೀವು ಇದನ್ನು ಡೌನ್ಲೋಡ್ ಮಾಡಿ ನೋಡಬಹುದು. ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ಟೀಮ್ ಸ್ಪೋಕನ್ ಟ್ಯುಟೋರಿಯಲ್ ಗಳನ್ನು ಉಪಯೋಗಿಸಿ ಕಾರ್ಯಾಗಾರವನ್ನು ನಡೆಸುತ್ತದೆ. ಆನ್ಲೈನ್ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದವರಿಗೆ ಸರ್ಟಿಫಿಕೇಟ್ ಕೊಡುತ್ತದೆ. ಹೆಚ್ಚಿನ ಮಾಹಿತಿಗಾಗಿ contact@spoken tutorialorg ಗೆ ಬರೆಯಿರಿ. ಸ್ಪೋಕನ್ ಟ್ಯುಟೋರಿಯಲ್ ಟಾಕ್ ಟು ಅ ಟೀಚರ್ ಎಂಬ ಪ್ರೊಜೆಕ್ಟ್ ನ ಒಂದು ಭಾಗವಾಗಿದೆ.
ಇದು ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರ ಎಂಬ ಸಂಸ್ಥೆಯಿಂದ ಬೆಂಬಲಿತವಾಗಿದೆ. ಈ ನಿಯೋಗದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯು ಸ್ಪೋಕನ್ ಹೈಫನ್ ಟ್ಯೂಟೋರಿಯಲ್ ಡಾಟ್ ಒರ್ಗ್ ಸ್ಲಾಶ್ ನ್ಮೈಕ್ಟ್ ಹೈಫನ್ ಇಂಟ್ರೋ ಎಂಬ ಲಿಂಕ್ ನಲ್ಲಿ ದೊರೆಯುತ್ತದೆ. ಈ ಟ್ಯುಟೋರಿಯಲ್ ನ ಅನುವಾದಕಿ ಬೆಂಗಳೂರಿನಿಂದ ಚೇತನ ಹಾಗೂ ಪ್ರವಾಚಕ ಐಐಟಿ ಬಾಂಬೆಯಿಂದ ವಾಸುದೇವ. ಧನ್ಯವಾದಗಳು.